ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ. ಅದು ಸುಳ್ಳಲ್ಲ. ಅದು ಎಷ್ಟು ನಿಜ ಅಂತಂದ್ರೆ ನಮ್ಗೆ ಎಲ್ಲಾ ವಿಷಯದಲ್ಲೂ ಸ್ವಲ್ಪ ತಾಳ್ಮೆ ಇರ್ಬೇಕು. ತಾಳ್ಮೆ ಅನ್ನೋದು ವೀಕ್ನೆಸ್ ಅಲ್ಲ, ಅದು ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಕೆಲಸ ನಾವು ಪ್ರಾರಂಭ ಮಾಡಿದಾಗ ತಾಳ್ಮೆ ತುಂಬಾ ಮುಖ್ಯ. ಒಂದು ಸಕ್ಸಸ್ ಅಂತ ಕಾಣ್ಬೇಕು ಅಂತಂದ್ರೆ ನಮ್ಮ ಪೇಶನ್ಸು, ನಮ್ಮ ತಾಳ್ಮೆ ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಅದಕ್ಕೆ ಹೇಳೋದು ತಾಳಿದವನು ಬಾಳಿಯಾನು ಅಂತ. ನಾವ್ ಎಷ್ಟು ಸಮಾಧಾನವಾಗಿ, ಎಷ್ಟು ಕೂಲಾಗಿ, ಎಷ್ಟು ಆರಾಮಾಗಿ, ಎಷ್ಟು ತಾಳ್ಮೆಯಿಂದ ಇರ್ತೀವೋ ನಮ್ಮ ಸಕ್ಸಸ್ಸು ಸಹ ಅಷ್ಟೇ ಚೆನ್ನಾಗಿ ನಮ್ಗೆ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಮತ್ತೆ ಯೂಟ್ಯೂಬ್ ಅಲ್ಲಿ ಲೈಫ್ ಟೈಮ್ ಇರ್ಬೇಕು ಅಂತ ಯೂಟ್ಯೂಬ್ ಮಾಡಿರೋರ್ಗೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ಸ್ಕಿಪ್ ಮಾಡ್ದಿರಾ ನೋಡಿ. ಲೈಫ್ ಟೈಮ್ ಅಂತ ನಾನು ಏನಕ್ಕೆ ಯೂಸ್ ಮಾಡಿದೆ ಅನ್ನೋದನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಯಾಕೆ ಅಂತ, ಯೂಟ್ಯೂಬ್ ಅಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ 1000 ಸಬ್ಸ್ಕ್ರೈಬರ್ಸ್ ಮತ್ತೆ 4000 ವಾಚ್ ಅವರ್ಸ್ ನಾವು ಕಂಪ್ಲೀಟ್ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ವಿಡಿಯೋಸ್ ಶಾರ್ಟ್ಸ್ ಹಾಕೊಂತ ಹೋಗ್ತಾ ಇರ್ತೀವಿ. ಒಂದು ಪಾಯಿಂಟ್ ಆಫ್ ಅಲ್ಲಿ ನಮಗೆ ಏನಾಗ್ಬಿಡುತ್ತೆ, ಅಯ್ಯೋ ಎಷ್ಟು ವಿಡಿಯೋಸ್ ಹಾಕಿದ್ರು ವೈರಲ್ ಆಗ್ತಾ ಇಲ್ಲ, ಏನಪ್ಪಾ ಮಾಡೋದು ಅಂತ ಏನ್ ಮಾಡ್ಬಿಡ್ತೀವಿ, ಕೆಲವರು ಲೈವ್ ಆಪ್ಷನ್ಸ್ ಹೋಗ್ಬಿಡ್ತೀವಿ. 50 ಅಥವಾ 100 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ನಮಗೆ ಲೈವ್ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಸೊ ಏನ್ ಮಾಡ್ಬಿಡ್ತಾರೆ ಕೆಲವರು, WH ಕಂಪ್ಲೀಟ್ ಆಗುತ್ತೆ ಬೇಗ ಅನ್ನೋದಕ್ಕೋಸ್ಕರ ಲೈವ್ ಮಾಡ್ಕೊಂಡು ಕುತ್ಕೊಂತೀವಿ. ಲೈವ್ ಮಾಡೋದ್ರಿಂದ ಏನ್ ಯೂಸ್ ಇರುತ್ತೆ, ಏನು ಯೂಸ್ ಇಲ್ಲ. ಅದನ್ನ ಹೇಳಕ್ಕೂ ಮುಂಚೆ ವಿಡಿಯೋ ಮಾಡೋದ್ರಿಂದ ಏನ್ ಯೂಸು ಅಂತ ಹೇಳ್ಬಿಡ್ತೀನಿ. ನಾವು ಸೈಮಲ್ಟೇನಿಯಸ್ ಆಗಿ ದಿನಾಗ್ಲೂ ನಾವು ವಿಡಿಯೋಸ್ ಹಾಕೊಂತ ಬಂದ್ರೆ ಒಂದಲ್ಲ ಒಂದ್ ದಿವಸ ನಮ್ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಆ ವೈರಲ್ ಆಗಿರೋ ವಿಡಿಯೋ ಇಂದ ನಮಗೆ WH ಸಹ ಸಿಗುತ್ತೆ ಮತ್ತೆ ಸಬ್ಸ್ಕ್ರೈಬರು ಸಹ ಸಿಗುತ್ತೆ. ನಮ್ಮ ಚಾನಲ್ ಒಳ್ಳೆ ರೀತಿ ಗ್ರೋ ಆಗುತ್ತೆ. ಆಮೇಲೆ ಜನ ನಮ್ಮನ್ನ ಗುರ್ತಿಸ್ತಾರೆ. ಆಮೇಲೆ ಒಳ್ಳೊಳ್ಳೆ ಕಂಟೆಂಟು ಸಹ ನಮಗೆ, ಕಂಟೆಂಟ್ ಇಂದ ನಮ್ಮ ಚಾನಲ್ ಗ್ರೋ ಆಗುತ್ತೆ. ಕಂಟೆಂಟ್ ವಿಷಯಕ್ಕೆ ಬರೋದಾದ್ರೆ ನಾವು ಹಾಕೋ ಕಂಟೆಂಟ್ ಹೆಂಗಿರ್ಬೇಕು ಅಂತಂದ್ರೆ, ಜನ ಲೈಫ್ ಟೈಮು ಅಂದ್ರೆ ನಾವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಾವೇನಾದ್ರು ಸರ್ಚ್ ಕೊಟ್ರೆ ನಮ್ಮ ಕಂಟೆಂಟ್ ಫಸ್ಟ್ ಬರೋ ತರ ಇರ್ಬೇಕು. ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ಹೇರ್ ಕೇರ್ ಹೇಳ್ತೀವಿ, ಸ್ಕಿನ್ ಕೇರ್ ಹೇಳ್ತೀವಿ, ಇಲ್ಲ ನಮಗಾಗಿರೋ ಲೈಫ್ ಅನುಭವಗಳು ಹೇಳ್ತೀವಿ, ಆ ರೀತಿ ನಮ್ಮ ಕಂಟೆಂಟ್ಸ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾನೇನೋ ಒಂದು ಚಾನಲ್ ಓಪನ್ ಮಾಡ್ತೀನಿ, ಓಪನ್ ಮಾಡ್ಬಿಟ್ಟು ನನ್ನ ಫಸ್ಟ್ ವಿಡಿಯೋ ಏನಾಗಿರುತ್ತೆ, ನಾನು ಎಲ್ಲೋಗಿ ಬಂದೆ ಗೊತ್ತಾ, ನಾನು ಏನ್ ತಿಂದೆ ಗೊತ್ತಾ, ಜನ ನೋಡಲ್ಲ. ನಾನು ಏನ್ ತಿಂದೆ, ನಾನು ಏನ್ ಎಲ್ಲೋಗಿ ಬಂದೆ ಅಂತ ಜನ ನನ್ನನ್ ಯಾಕೆ ನೋಡ್ಬೇಕು? ಅದ್ರ ಬದಲು ನೀವ್ ಯಾರು, ಏನು, ನಿಮ್ಮ ಹತ್ರ ಏನಿದೆ ವಿಷಯ, ಮೀನ್ಸ್ ನಿಮ್ಗೊಂದ್ 4 ಒಳ್ಳೆ ಟಿಪ್ಸ್ ಗೊತ್ತಾ, 4 ಒಳ್ಳೆ ವಿಷಯ ಗೊತ್ತಾ, ನಾಳೆ 4 ಅನುಭವದ ಮಾತು ಗೊತ್ತಾ, ಅದನ್ನ ಶೇರ್ ಮಾಡ್ಕೊಂತ ಹೋಗಿ. ಡೈಲಿ ವ್ಲಾಗ್ಸ್ ಹಾಕ್ತೀರಾ, ಅದ್ರಲ್ಲಿ ಒಂದು 4 ಟಿಪ್ಸ್ ನ ಯೂಸ್ ಮಾಡ್ಬಿಟ್ಟು ಹೇಳಿ. ಜನಕ್ಕೆ ಅದು ಯೂಸ್ ಆಗೋ ರೀತಿ ಇದ್ರೆ ಖಂಡಿತ ನಿಮ್ ಚಾನಲ್ ಬೇಗ ಒಳ್ಳೆ ರೀತಿಲಿ ಗ್ರೋ ಆಗುತ್ತೆ. ಅದ್ರ ಬದಲು ಏನ್ ಮಾಡ್ಬಿಡ್ತಾರೆ ಕೆಲವರು, ಅಯ್ಯೋ 2-3 ಚಾನಲ್ ಓಪನ್ ಮಾಡಿ 1.5 ತಿಂಗಳಾಗಿರಲ್ಲ, 3 ತಿಂಗಳಾಗಿರಲ್ಲ, 4 ತಿಂಗಳಾಗಿರಲ್ಲ, ಆಗ್ಲೇ ಲೈವ್ ಆಪ್ಷನ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಫೇಸ್ ಲೈವ್ ಮಾಡ್ತೀರಾ, ಬ್ಲಾಕ್ ಲೈವ್ ಮಾಡೋದು, ಫೇಸ್ ಲೈವ್ ಕೆಲವರು ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂತಂದ್ರೆ WH ಏನೋ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಲೈವ್ ಮಾಡಿದ್ರೆ ಒಂದೊಂದ್ ಲೈವ್ ವೈರಲ್ ಆಗುತ್ತೆ, ಒಂದೊಂದ್ ಲೈವ್ ವೈರಲ್ ಆಗಲ್ಲ. ಅಕಸ್ಮಾತ್ ವೈರಲ್ ಆಯ್ತು ಅಂತಂದ್ರೆ 14K 15K 50,000 ವರ್ಗೂ ವೈರಲ್ ಆಗೋಗ್ಬಿಡುತ್ತೆ. ಅದರಿಂದ WH ಆಟೋಮೆಟಿಕಲಿ ಕಂಪ್ಲೀಟ್ ಆಗೋಗುತ್ತೆ ಅಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಸಿಗುತ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಿಮ್ಮ ಟ್ಯಾಲೆಂಟ್ ಎಲ್ಲಿ ಬಂತು ಅಲ್ಲಿ? ಲೈವ್ ಅಲ್ಲಿ ಏನ್ ಟ್ಯಾಲೆಂಟ್ ತೋರ್ಸಿದ್ರಿ ನೀವು? ಬರೀ ಬ್ಲಾಕ್ ಲೈವ್ ಮಾಡ್ತೀರಲ್ಲ, ಫೇಸ್ ಲೈವ್ ಮಾಡ್ತೀರಾ, ಅದರಿಂದ ನಿಮ್ದು ಏನ್ ಕ್ರಿಯೇಟಿವಿಟಿ ನೀವು ಜನಕ್ಕೆ ತೋರ್ಸ್ಕೊಡ್ತಾ ಇದ್ದೀರಾ? ಬರೀ ನಿಮ್ ಉದ್ದೇಶ ಏನು, ಮೊನಟೈಸ್ ಆಗ್ಬೇಕು, ಅದ್ರಲ್ಲಿ ದುಡ್ಡು ಬರ್ಬೇಕು ಅನ್ನೋದಕ್ಕೋಸ್ಕರನೇ ಲೈವ್ ಮಾಡ್ತೀರಾ, WH ಕಂಪ್ಲೀಟ್ ಮಾಡ್ಕೊಂತೀರಾ? ಅದಾಗಿರ್ಬಾರ್ದು ಉದ್ದೇಶ. ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ ಅಂತಂದ್ರೆ ನಿಮ್ಗೆ ಅದರಿಂದ ಫಸ್ಟ್ ಹೆಸರು ಬರ್ಬೇಕು. ನಿಮ್ಮ ಒಂದು ಎಡಿಟಿಂಗ್ ಮುಖಾಂತರ, ಇಲ್ಲ ನಿಮ್ ಕ್ರಿಯೇಟಿವಿಟಿ ಮುಖಾಂತರ, ನೀವು ಹೇಳೋ ಒಂದು ಕಂಟೆಂಟ್ ಟಿಪ್ಸ್ ಮುಖಾಂತರ ನಿಮ್ಗೆ ನಾವು ಜನಕ್ಕೆ ಇನ್ಸ್ಪಿರೇಷನ್ ಆಗಿರ್ಬೇಕು. ನಮ್ ಚಾನಲ್ ನೋಡಿ ಅವ್ರಿಗೆ ಮೋಟಿವೇಟ್ ಆಗ್ಬೇಕು. ಆ ರೀತಿ ವಿಡಿಯೋಸ್ ಹಾಕಿದ್ರೆ ಆಟೋಮೆಟಿಕಲಿ ಎಲ್ಲಾನು ವೈರಲ್ ಆಗುತ್ತೆ, ನೀವು ಒಳ್ಳೆ ರೀತಿಲಿ ಗ್ರೋ ಆಗ್ತೀರಾ. ಆಮೇಲೆ ನಿಮ್ಮ ಟ್ಯಾಲೆಂಟ್ ನ ನೀವು
ವಿಡಿಯೋಸ್ ನ ಎಡಿಟ್ ಮಾಡೋ ಮುಖಾಂತರ ತೋರಿಸಿ, ಅದ್ರಲ್ಲಿ ಹಾಕೋ ಒಂದು ಕಂಟೆಂಟ್ ಮುಖಾಂತರ ತೋರಿಸಿ. ಅದ್ರ ಬದಲು ನೀವು ಲೈವ್ ಮಾಡಿ 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 WH ಮಾಡಿಸ್ಕೊಂಡು ಮಾನಿಟೈಸ್ ಮಾಡ್ಕೊಂಡ್ರೆ ಏನ್ ಯೂಸ್? ವಿಡಿಯೋ ಅವಾಗ ಲೈವ್ ವೈರಲ್ ಆಗುತ್ತೆ, ನಿಮ್ಮ ವಿಡಿಯೋ ಇಂಪ್ರೆಷನ್ ಆಟೋಮೆಟಿಕಲಿ ಕಮ್ಮಿ ಆಗ್ಬಿಡುತ್ತೆ. ಮಾನಿಟೈಸ್ ಆದ್ಮೇಲೆ 300, 500, 1000 ವ್ಯೂಸ್ಗೆಲ್ಲ ಏನು ಅರ್ನ್ ಆಗಲ್ಲ, ಏನು ರೆವೆನ್ಯೂ ಬರಲ್ಲ. ಏನಿರು 10K ವ್ಯೂಸ್ ಮೇಲೆನೆ $1 ಆಗುತ್ತೆ ಅಷ್ಟೇ, ಅದ್ರ ಮೇಲಂತೂ ಆಗಲ್ಲ. ಇದಂತೂ ಪಕ್ಕ ಹೇಳ್ತೀನಿ, ಫಿಕ್ಸ್ ಹೇಳ್ತೀನಿ ನೋಡಿ ನಾನು. ಮತ್ತೆ ಹೆಂಗೆ ಇವಾಗ 10,000 ಮೇಲೆ ಒಂದು ವಿಡಿಯೋ ಓಡುತ್ತೆ ಅಂತ ಅಂದ್ರೂ ಆಫ್ಟರ್ ಮಾನಿಟೈಸೇಷನ್ ಅದು ನಾವು ಹಾಕೋ ಒಂದು ಕಂಟೆಂಟ್ ಮೇಲೆ ಆಗಿರುತ್ತೆ, ನಿಂತ್ಕೊಳ್ಳುತ್ತೆ. ಅಡ್ವರ್ಟೈಸ್ಮೆಂಟ್ ಮತ್ತೆ ನಾವ್ ಎಷ್ಟು ನಿಮಿಷ ಹಾಕಿರ್ತೀವಿ ಅದ್ರ ಮೇಲೂ ಸಹ ನಿಂತ್ಕೊಳ್ಳುತ್ತೆ. ಆಮೇಲೆ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಲೈವ್ ಆಪ್ಷನ್ ಹೋಗೋದ್ರಿಂದ ನಮ್ಗೆ ಮೆಂಬರ್ಶಿಪ್ ಸಿಗುತ್ತೆ, ನಮ್ಗೆ ಒಂದು ಸೂಪರ್ ಚಾಟ್ ಸಿಗುತ್ತೆ. ಮೆಂಬರ್ ಆಗೋ ಅಂತವ್ರು 1 ತಿಂಗ್ಳಾಗ್ತಾರೆ, 2 ತಿಂಗ್ಳಾಗ್ತಾರೆ, 3 ತಿಂಗ್ಳಾಗ್ತಾರೆ. ಕಂಟಿನ್ಯೂಸ್ ಲೈಫ್ ಟೈಮ್ ಯಾರಾದ್ರೂ ಮೆಂಬರ್ಶಿಪ್ ತಗೊಂತಾರ? ಮೆಂಬರ್ಶಿಪ್ ಇಂದ ಏನ್ ಯೂಸ್? ಹೌದು, ನನಗೂ ಮೇಲ್ ಬರುತ್ತೆ ಲೈವ್ ಮಾಡಿ, ಮೆಂಬರ್ಶಿಪ್ ಇದ್ ಮಾಡಿ, ಹಂಗ್ ಮಾಡಿ, ಹಿಂಗ್ ಮಾಡಿ ಅಂತ. ಫಸ್ಟ್ ಆಫ್ ಆಲ್ ನಾವ್ ದೊಡ್ಡ ಸಾಧನೆ ಮಾಡಿದೀವಿ ಅನ್ಬಿಟ್ಟು ನಮಗ್ ಮೆಂಬರ್ಶಿಪ್ ತಗೊಂತಾರೆ ಅವರು. ಏನೋ ನಮ್ ತಂಗಿ, ನಮ್ ಅಣ್ಣ, ತಮ್ಮ ಈ ತರ ತಗೊಬಹುದು ಮೆಂಬರ್ಶಿಪ್. ಯಾರು ಸಹ ತಗೊಳಲ್ಲ. ಇವಾಗ ನಾನ್ ನಿಮಗ್ ತಗೊಂಡ್ರೆ ನೀವು ನನ್ನ ತಗೊಂತೀರಾ ಅಷ್ಟೇ. ಅದು ಎಷ್ಟು ತಿಂಗಳ ಕಾಲ ತಗೊಂತೀರಾ? ಅದೆಲ್ಲ ಸಾಧ್ಯನೇ ಇಲ್ಲ. ಶಾರ್ಟ್ ಕಟ್ ಅಂತೂ ಸಾಧ್ಯನೇ ಇಲ್ಲ. ಏನಿದ್ರು ವಿಡಿಯೋ ಹಾಕಿ ನಿಮ್ ಕ್ರಿಯೇಟಿವಿಟಿ ತೋರಿಸಿ, ಅದ್ರ ಮೇಲೆ ವಿಡಿಯೋ ವೈರಲ್ ಆಗ್ಬೇಕು, ಅದ್ರ ಮೇಲೆ ನೀವು ರೆವೆನ್ಯೂ ತಗೋಬೇಕು. ಅದ್ರಲ್ಲಿ ಬರೋ ಖುಷಿ ಯಾವ್ದ್ರಿಂದನೂ ಸಿಗಲ್ಲ. ಏನಿದ್ರು ಸಕ್ಸಸ್ಗೆ ಮೇನ್ ರೋಡ್ ಮಾತ್ರ ಹೋಗ್ಬೇಕು. ಶಾರ್ಟ್ ಕಟ್ ಇಂದ ಹೋದ್ರೆ ಅದು ಖುಷಿ ಕೊಡಲ್ಲ. ಅದ್ ಯಾವತ್ತಿದ್ರು ಅದು ಪರ್ಮನೆಂಟ್ ಖುಷಿ ಅಲ್ಲ ಅದು. ಇವಳೇನಪ್ಪ, ಇವಳ್ದೇನೋ ಚಾನಲ್ ಚೆನ್ನಾಗ್ ಆಗ್ಬಿಟ್ಟಿದೆ ಅಂತ ಮಾತಾಡ್ತಿದ್ದಾಳೆ ಅಂತಲ್ಲ. ನನ್ ಚಾನಲ್ ಇದು 4ನೇ ಚಾನಲ್. ಇದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ, ನಾನು ಶ್ರಮ ಪಟ್ಟೆನೆ, ನನ್ನ ಕ್ರಿಯೇಟಿವಿಟಿ, ನನ್ನ ಎಡಿಟಿಂಗ್ ಸ್ಕಿಲ್ ಯೂಸ್ ಮಾಡಿನೇ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಡೇನೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋಂಥದ್ದು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ವಿಚಾರಗಳು ನನ್ಗೂ ಗೊತ್ತಾಗಿ ನಾನು ಒಂದೊಂದೇ ಇಂಪ್ರೂವ್ಮೆಂಟ್ ಮಾಡ್ಕೊಂತಾ ಇದ್ದೀನಿ. ನನ್ ಸ್ವಭಾವ ಬೇಸಿಕಲಿ ಹೆಂಗೆ ಅಂತಂದ್ರೆ, ಯಾರಾದ್ರೂ ಏನಾದ್ರೂ ಒಂದ್ ತಪ್ಪು ಮಾಡ್ತಿದ್ರೆ ಅಂತಂದ್ರೆ ನನಗದು ಗೊತ್ತಿದ್ರೆ, ತಪ್ಪು ಅಂತ ಗೊತ್ತಿರೋ ನನ್ ಮಕ್ಕದ ಮೇಲೆ ಹೇಳ್ಬಿಡ್ತೀನಿ. ನಾನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ತುಂಬಾ ಜನಕ್ಕೆ ಹೇಳ್ದೆ, ನಾನು ಬೇಡ, ಫಸ್ಟ್ ವಿಡಿಯೋಸ್ ಮೇಲೆ ಫೋಕಸ್ ಮಾಡಿ, ಆಮೇಲೆ ಲೈವ್ ಮಾಡಿ. ಯಾವಾಗ ಲೈವ್ ಮಾಡ್ಬೇಕು ಗೊತ್ತಾ? 1 ವರ್ಷ ಟೈಮ್ ಕೊಟ್ಟಿರ್ತಾರೆ. ವಿಡಿಯೋ ಮೀನ್ಸ್ ಚಾನಲ್ ಮಾನಿಟೈಸ್ ಆಗಕ್ಕೆ 1 ವರ್ಷ 365 ಡೇಸ್ ಟೈಮ್ ಕೊಟ್ಟಿರುತ್ತೆ. ಅಕಸ್ಮಾತ್ ನಿಮ್ಮ 4000 ವಾಚ್ ಅವರ್ಸ್ ಅಲ್ಲಿ 200, 300 ಆತರ ಏನಾದ್ರು ಕಮ್ಮಿ ಆಗಿದ್ರೆ, ಆತರ ಏನಾದ್ರು ಬ್ಯಾಲೆನ್ಸ್ ಇದ್ರೆ, 2 ಮಂತ್ಸ್ 365 ಡೇಸ್ಗೆ 2 ಮಂತ್ಸ್ ಆತರ ಏನಾದ್ರು ಬ್ಯಾಲೆನ್ಸ್ ಇದ್ರೆ, ಕಮ್ಮಿ ಆಗಿದ್ರೆ ಅವಾಗ ಲೈವ್ ಮಾಡ್ಕೊಳ್ಳಿ. ಅವಾಗ ಯೂಸ್ ಆಗುತ್ತೆ. 300, 400 ಆಟೋಮೆಟಿಕಲಿ ಕಂಪ್ಲೀಟ್ ಆಗ್ಬಿಡುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಅದೇ ಕೆಲ್ಸವಾಗಿ, ಇಲ್ಲ ನನ್ ಚಾನಲ್ ಮಾನಿಟೈಸ್ ಹಾಕ್ಬೇಕು, ಮಾನಿಟೈಸ್ ಆದ್ಮೇಲೆ ನಾನು ವಿಡಿಯೋ ಹಾಕ್ತೀನಿ, ಅದಕ್ಕಿಂತ ಮುಂಚೆ ನಾನು ಹಾಕಲ್ಲ ಅನ್ಬಿಟ್ಟು ಲೈವ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತಂದ್ರೆ, ಕಣ್ಣೋವು ಬರುತ್ತೆ, ತಲೆನೋವು ಬರುತ್ತೆ, ಆಮೇಲೆ ಬೆನ್ನೋವು ಬರುತ್ತೆ, ಕುತ್ತಿಗೆ ನೋವು ಬರುತ್ತೆ. ಫೇಸ್ ಲೈವ್ ಮಾಡೋದಕ್ಕೂ ಆಗ್ಲಿ, ಬ್ಲಾಕ್ ಲೈವ್ ಮಾಡೋದಕ್ಕೂ ಆಗ್ಲಿ, ಹಿಂಗೆ ಮೊಬೈಲ್ ನೋಡ್ತಾ ಇರ್ತೀವಿ, ಅಕ್ಷರಗಳು ಕಾಣಿಸಲ್ಲ, ಕಣ್ಣು ಆಟೋಮೆಟಿಕಲಿ ಬರುತ್ತೆ. ಏನಕ್ಕೆ ಹೆಲ್ತ್ ಅಪ್ಸೆಟ್ ಮಾಡ್ಕೊಂತೀರಾ? ಅದೇ ಟೈಮ್ನ ಒಂದು ಕ್ರಿಯೇಟಿವಿಟಿಗೆ ಯೂಸ್ ಮಾಡಿ. ಎಲ್ಲರಲ್ಲೂ ಒಂದು ಕಲೆ ಅನ್ನೋದಿರುತ್ತೆ, ಅದನ್ನ ತೋರಿಸಿ, ನಿಮ್ಮ ವಿಡಿಯೋ ಮುಖಾಂತರ ತೋರಿಸಿ. ಜನ ಇಷ್ಟ ಪಡ್ತಾರೆ ಅಲ್ವಾ? ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡ್ಬಿಡಿ ನನ್ಗೆ, ನೀನ್ ಹೇಳಿದ್ ತಪ್ಪು ಕಣಮ್ಮ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಇವಾಗ ಗಣೇಶ ಸೀಸನ್ ಅಲ್ವಾ, ಇದೊಂದು ಟಿಪ್ಸು ಅಂತಾನೆ ಹೇಳ್ತೀನಿ. ಇವಾಗ ಗಣೇಶ ಸೀಸನ್, ಸೊ ಎಲ್ಲಾ ಕಡೆ ಸೌಂಡ್ ಬಾಕ್ಸ್, ಮೈಕ್, ಆಮೇಲೆ ಪ್ರೊಸೆಷನ್ ಹೋಗ್ತಾ ಇರುತ್ತೆ, ಸಾಂಗ್ಸ್ ಎಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕ್ಬಿಟ್ಟಿರ್ತಾರೆ, ರೇಡಿಯೋ ಹಾಕಿರ್ತಾರೆ. ಅವಾಗ ಯಾವ್ದೇ ಕಾರಣಕ್ಕೂ ವಾಯ್ಸ್ ಓವರ್ ಕೊಡಕ್ ಹೋಗ್ಬೇಡಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಪ್ರೊಸೆಷನ್ ಸೌಂಡು, ಈ DJ ಸೌಂಡು, ಮ್ಯೂಸಿಕ್ಸ್ ಇದೆಲ್ಲಾನು ವಿಡಿಯೋಲಿ ಹಾಕಕ್ ಹೋಗ್ಬೇಡಿ. ಮಾನಿಟೈಸ್ ಆಗಲ್ಲ, ಆದ್ರೂನು ಕಾಪಿರೈಟ್ ಇಶ್ಯೂ ಬರುತ್ತೆ. ನನ್ ಸುಮಾರು ಜನ ನನ್ಗೆ ಇದನ್ನ ಕೇಳಿದಾರೆ. ಸೊ ಹಂಗಾಗಿ ನನಗೆ ಕಾಲ್ ಮುಖಾಂತರನು ಕೇಳ್ತಾ ಇರ್ತಾರೆ, ಮಾಡಿ ಈ ತರ ವಿಡಿಯೋ ಹಾಕ್ಬಿಟ್ಟಿದೀವಿ. ಇವತ್ತು ಒಂದು ಹುಡುಗಿ ಫೋನ್ ಮಾಡಿತ್ತು ನಂಗೆ, ಈ ತರ ವಿಡಿಯೋ ಹಾಕ್ಬಿಟ್ಟಿದೀನಿ, ಕಾಪಿರೈಟ್ ಬಂದಿದೆ, ಏನ್ ಮಾಡೋದು ಅಂತ. ಸುಮ್ನೆ ಅದೆಲ್ಲ ತಲೆನೋವು. ಇವಾಗ ಒಂದ್ಸಲಿ ವಿಡಿಯೋ ಹಾಕಿದ್ಮೇಲೆ ಡಿಲೀಟ್ ಮಾಡಂಗಿಲ್ಲ ಯೂಟ್ಯೂಬ್ ಅಲ್ಲಿ. ಡಿಲೀಟ್ ಮಾಡಿದ್ರು ಅದು ಒಂದು ಇಂಪ್ರೆಷನ್ ಡೌನ್ ಆಗುತ್ತೆ. ಒಳ್ಳೆ ರೀತಿ ಚಾನಲ್ ಗ್ರೋ ಆಗ್ಬೇಕು ಅಂತಂದ್ರೆ ದಯವಿಟ್ಟು ನಿಮ್ ಶಾರ್ಟ್ಸ್ ಹಾಕಿ, ವಿಡಿಯೋಸ್ ಹಾಕಿ, ಆ ತರ ಕ್ರಿಯೇಟಿವಿಟಿ ಯೂಸ್ ಮಾಡ್ಬಿಟ್ಟು ಹಾಕಿ, ನಿಮ್ಮ ತಲೆ ಉಪಯೋಗಿಸಿ. ಅಕಸ್ಮಾತ್ ಆಯ್ತು ನನ್ ಲೈವ್ ಮಾಡ್ಬೇಕು, ನನ್ WH ಬೇಕೇ ಬೇಕು ಅಂದವ್ರು ಏನ್ ಮಾಡ್ತೀರಾ? ಲೈವ್ ಮಾಡ್ತೀರಾ, ಒಂದ್ ಕುಕಿಂಗ್ ತೋರಿಸಿ. ಇವಾಗ ಏನೋ ಒಂದು ಬೇಳೆ ಸಾಂಬಾರ್ ಪ್ರಿಪೇರ್ ಮಾಡ್ತೀರಾ, 1 hour ಆಗುತ್ತಾ? ಅದೇ ಬೇಳೆ ಸಾಂಬಾರ್ ತೋರ್ಸ್ಕೊಂತಾ ಒಂದ್ ಲೈವ್ ಮಾಡ್ಕೊಂಡು ಹೋಗಿ,
ಅವಾಗ ಒಂದು ವರ್ತ್ ಅಲ್ವಾ, ನೀವು ಲೈವ್ ಮಾಡಿದ್ಕು ಒಂದು ವರ್ತ್ ಅಲ್ವಾ. ಇಲ್ಲ ಏನೋ ಒಂದು ಆಚೆಗಡೆ ಹೋಗ್ತಾ ಇರ್ತೀರ, ಒಂದ್ ಸೀನ್ರಿ ತೋರಿಸಿ, ಅದು ಒಂದು ವರ್ತ್ ಅಲ್ವಾ. ಆದ್ರೂ ಬಿಟ್ಬಿಟ್ಟು ಹಿಂಗ್ ಇಟ್ಕೊಂಡು ಮೆಸೇಜಸ್ ಓದಿ ಓದಿ ಕಣ್ಣೋವು ಬರುತ್ತೆ, ಆಟೋಮೆಟಿಕಲಿ ಕಣ್ಣೋವು ಬರುತ್ತೆ. ಮತ್ತೆ ನೋಡಿ ಕೆಲವರು ಲೈವ್ ಅಲ್ಲಿ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತ ಹೆದರ್ಕೊಂತಾರೆ. ಆ ಗೋಜೆ ಇರಲ್ಲ. ನೀವು ಏನೋ ಒಂದು ಕುಕ್ಕಿಂಗೋ ಇಲ್ಲ ಏನೋ ಒಂದು ಸ್ಯಾರಿ ಕುಚ್ಚಾಕ್ತೀರಾ, ಇಲ್ಲ ಅಕಸ್ಮಾತ್ ಏನೋ ಒಂದು ಬ್ಯಾಂಗಲ್ಸ್ ಮಾಡ್ತೀರಾ, ಏನೋ ಒಂದು ಡ್ರಾಯಿಂಗ್ ಮಾಡ್ತೀರಾ, ಅದನ್ನ ತೋರ್ಸ್ಕೊಂತ ಲೈವ್ ಮಾಡ್ಕೊಂಡು ಹೋಗ್ಬಿಡಿ ಅಲ್ವಾ. ಸಕ್ಸಸ್ಗೆ ಯಾವುದೇ ರೀತಿ ಶಾರ್ಟ್ ಕಟ್ ಅಂತೂ ಇರಲ್ಲ. ಅಕಸ್ಮಾತ್ ಇದ್ರೂನು ಅದು ಪರ್ಮನೆಂಟ್ ಅಲ್ಲ. ಮತ್ತೆ ಯಾರೋ ಒಬ್ರು ನನ್ಗೆ ನಾನು ಅಟ್ಯಾಚ್ ಮಾಡ್ತೀನಿ ನನ್ನ ಒಂದು ವಿಡಿಯೋಗೆ, ನಾನು ಮೆಂಬರ್ಶಿಪ್ ತಗೊಂತೀನಿ, ನಿಮ್ದು ನನ್ಗೆ 150 ಸಬ್ಸ್ಕ್ರೈಬರ್ಸ್ ಕೊಡ್ಸ್ತೀರಾ ಅಂತ ಕಮೆಂಟ್ ಮಾಡಿದ್ರೆ, ನಾನು ಸಿಕ್ಕರೆ ಅಟ್ಯಾಚ್ ಮಾಡ್ತೀನಿ ಅದನ್ನ. ನಾನು ಹೌದಾ, ಅದ್ ಹೆಂಗೆ ಕೊಡ್ಸಕ್ಕಾಗುತ್ತೆ, ನಾನು ಒಂದ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿ ಇವ್ರಿಗೆ ಒಂದು ಫಾಲೋ ಮಾಡಿ ಅಂತ ಹೇಳ್ಬೋದು. ಅದನ್ ಬಿಟ್ಬಿಟ್ಟು ಹೆಂಗೆ ನಾನು ಅವ್ರಿಗೆ ಕೊಡ್ಸಕ್ಕಾಗುತ್ತೆ? ನನ್ಗದು ಅರ್ಥ ಆಗಿಲ್ಲ ಯಾವ ರೀತಿ ಅಂತ ಅನ್ಬಿಟ್ಟು. ದುಡ್ಡು ಕೊಟ್ಟು ಅದ್ ಹೆಂಗೆ ಸಬ್ಸ್ಕ್ರೈಬರ್ಸ್ ನ ಬರ್ಸ್ಕೊಳ್ಳೋದು, ಅದ್ ಹೆಂಗೆ WH ನ ಬರ್ಸ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಆತರ ಶಾರ್ಟ್ ಕಟ್ಸ್ ನ ಯಾವ್ದೇ ರೀತಿ ಯೂಸ್ ಮಾಡಬೇಡಿ. ಚಾನಲ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ನಿಮ್ ಚಾನಲ್ ಲೈಫ್ ಟೈಮ್ ಅಂತೂ ಇರಲ್ಲ ಈ ರೀತಿ ಎಲ್ಲ ತಪ್ಪುಗಳು ಮಾಡ್ಕೊಂಡ್ರೆ ನೀವು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಮ್ ಚಾನಲ್ ಅಲ್ಲಿ ಇವಾಗ 10,000 ಜನ ಇದಾರೆ ಅಂತಂದ್ರೆ, ನಾವ್ ಹಾಕಿದ ವಿಡಿಯೋನ ಮಿನಿಮಮ್ ಅಂದ್ರೂ ಒಂದು 3,000 ಇಂದ 5,000 ಜನ ನಾನ್ ಸ್ಟಾಪ್ ಅಲ್ಲಿ ವಿಡಿಯೋ ನೋಡ್ಬೇಕು. ಅಕಸ್ಮಾತ್ ನಮ್ ಚಾನಲ್ ಅಲ್ಲಿರೋ ಜನ ನಮ್ ವಿಡಿಯೋಸೇ ನೋಡಿಲ್ಲ ಅಂತಂದ್ರೆ ಯೂಟ್ಯೂಬ್ ರೆಕಮೆಂಡೇಶನ್ ಮಾಡಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಲೈವ್ ಇಂದ ಸಬ್ಸ್ಕ್ರೈಬರ್ಸ್ ಆಗಿರ್ತಾರಲ್ಲ, ಲೈವ್ ಇಂದ WH ಕಂಪ್ಲೀಟ್ ಆಗಿ ನಿಮ್ಗೆ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಅಂತ ಬಂದಿರ್ತಾರೆ. ಒಂದು 0 ಇಂದ ಒಂದು 5,000 ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟಿರ್ತಾರೆ. ನೀವು ಒಂದ್ ವಿಡಿಯೋ ಹಾಕ್ತೀರಾ, ನಂದು 5,000 ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಒಂದ್ ವಿಡಿಯೋ ಹಾಕ್ತೀರಾ. ಹಾಕಾದ್ಮೇಲೆ ಏನಾಗುತ್ತೆ, ಅಲ್ಲಿ ನಿಮ್ ವಿಡಿಯೋ ವ್ಯೂಸ್ ಎಷ್ಟಿರುತ್ತೆ, 50, 100, 200 ಇರೋದೆಷ್ಟು ನಿಮ್ಗೆ ಲೈವ್ ಇಂದ ಬಂದಿರೋ ಸಬ್ಸ್ಕ್ರೈಬರ್ಸ್ 5,000. ಅಲ್ಲಿ 2,500 ಜನನು ನಿಮ್ ವಿಡಿಯೋಸ್ ನೋಡಿರಲ್ಲ. ಯಾಕೆ? ಲೈವ್ ಇಂದ ಬಂದಿರೋರು ಲೈವ್ ಅಲ್ಲಿ ಅಷ್ಟೇ ಕನೆಕ್ಟ್ ಆಗಿರ್ತಾರೆ. ಮತ್ತೆ ಯಾರೂನು ಸಹ ನಿಮ್ ವಿಡಿಯೋಸ್ ನ ಹೋಗಿ ಕನೆಕ್ಟ್ ಆಗಿರಲ್ಲ. ಅದೇ ನೀವು ವಿಡಿಯೋಸ್ ಹಾಕಿ ನಿಮ್ಮ ವಿಡಿಯೋಸ್ ಫುಲ್ ನೋಡಿ ಕನೆಕ್ಟ್ ಆಗದವರು ಡೈಲಿ ಬಂದು ನಿಮ್ ವಿಡಿಯೋಸ್ ನೋಡ್ತಾರೆ. ಇದು ಯಾರಿಗೆಲ್ಲ ಸರಿ ಅನ್ಸುತ್ತೆ ನಾನು ಹೇಳಿದ್ದು ಖಂಡಿತ ಕಮೆಂಟ್ ಮಾಡಿ. ಆಮೇಲೆ ಒಳ್ಳೇದ್ ಅನ್ಸಿದ್ರೆ ನೀವು ಸಹ ಫಾಲೋ ಮಾಡಿ. ನಾನು ಸುಮಾರು ಜನಕ್ಕೆ ಹೇಳ್ತಾನೆ ಇರ್ತೀನಿ. ಕೆಲವರು ತಲೆ ಮೇಲೆ ಹಾಕೊಂತಾರೆ, ಕಿವಿ ಕೊಡ್ತಾರೆ, ಕೇಳ್ತಾರೆ. ಕೆಲವರು ಅಯ್ಯೋ ನಾವ್ ಮಾಡೋದು WH ಕಂಪ್ಲೀಟ್ ಆಗಿ ನಮ್ ಮಾನಿಟೈಸ್ ಆದ್ರೆ ನಮ್ಗೆ ರೆವೆನ್ಯೂ ಬಂದ್ಬಿಟ್ರೆ ಸಾಕಪ್ಪ ಅನ್ನೋ ಒಂದು ಯೋಚನೆಯಲ್ಲಿ ಇರ್ತಾರೆ. ಸುಮ್ನೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡ್ರೆ ಏನು ಸಿಕ್ಕಲ್ಲ ನಮ್ಗೆ, ಅದಂತೂ ಪಕ್ಕಾ ಹೇಳ್ತೀನಿ ನಾನು. ಮತ್ತೆ ಸಬ್ಸ್ಕ್ರೈಬರ್ಸ್ ಇರೋ ತರಾನೇ ನಮ್ಗೆ ಅಷ್ಟು ವ್ಯೂಸ್ ಬರ್ಬೇಕು. ಇವಾಗ ತುಂಬಾ ದೊಡ್ಡ ದೊಡ್ಡ ಚಾನಲ್ಗಳು ನೋಡಿರ್ತೀವಿ ನಾವು, ಅವ್ರಿಗಿರೋ ಸಬ್ಸ್ಕ್ರೈಬರ್ಸ್ ಎಷ್ಟು, ಅವ್ರಿಗೆ ಬರೋ ವ್ಯೂಸ್ ಎಷ್ಟು, ಮತ್ತೆ ಅವರು ಡೈಲಿ ಲೈವ್ ಮಾಡ್ಕೊಂಡು ಕುತ್ಕೊಂತಾರ? ಖಂಡಿತ ಯಾರು ಡೈಲಿ ಲೈವ್ ಮಾಡಲ್ಲ. ಮತ್ತೆ ಲೈವ್ ಮಾಡೋದ್ರಿಂದ ತುಂಬಾನೇ ನಿಮ್ಗೆ ಚಾನಲ್ ಬೂಸ್ಟ್ ಸಿಗಲ್ಲ. ಇವಾಗ ವಿಡಿಯೋಸ್, ಶಾರ್ಟ್ಸ್ ಮತ್ತೆ ಲೈವ್ 3 ಆಪ್ಷನ್ ಇದೆ. ಯೂಟ್ಯೂಬ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನೋಡ್ತಾರೆ, ಗಮನಿಸ್ತಾರೆ ಯಾವ್ದು ಜಾಸ್ತಿ ಇವ್ರು ಮಾಡ್ತಾ ಇರೋದು. ಲಕ್ಷ್ಮಿ ಅನ್ನೋಳು ಜಾಸ್ತಿ ಏನ್ ಮಾಡ್ತಿದ್ದಾಳೆ, ವಿಡಿಯೋಸ್ ಹಾಕ್ತಿದ್ದಾಳ, ಶಾರ್ಟ್ಸ್ ಹಾಕ್ತಿದ್ದಾಳ, ಲೈವ್ ಮಾಡ್ತಿದ್ದಾಳ, 3 ಬೂಸ್ಟ್ ಕೊಡಲ್ಲ ಅವರು, ಯಾವ್ದಾದ್ರು ಒಂದು ಬೂಸ್ಟ್ ಕೊಡ್ತಾರಷ್ಟೇ. ಸುಮಾರು ಜನ ನೋಡಿ ಲೈವ್ ಚೆನ್ನಾಗಿ ಓಡಿರುತ್ತೆ, ಅವ್ರದ್ದು ವಿಡಿಯೋಸ್ ಮಾತ್ರ ಏನು ಓಡಿರಲ್ಲ, 50-100 ಅಲ್ಲಿ ಇರ್ತಾರೆ. ಆಮೇಲೆ ಸುಮಾರು ಜನ ನೋಡಿ ವಿಡಿಯೋಸ್ ಚೆನ್ನಾಗಿ ಹೋಗ್ಬಿಟ್ಟಿರುತ್ತೆ, ಲೈವ್ ಮಾಡಿದ್ರೆ ಏನೊಂದು 10-300 ಆ ತರ ಇರುತ್ತೆ ಅಷ್ಟೇ. ಇವಾಗ ನಾನು ಮಾಡ್ತೀನಿ ಲೈವ್ ನ. ನಾನು ಯಾವಾಗ ಮಾಡ್ತೀನಿ, ನಾನು ಡೈಲಿ ಮಾಡ್ತೀನಿ, ನಾನು ಕಂಟಿನ್ಯೂಸ್ ಲೈವ್ ಅಂತೂ ನಾನು ಮಾಡಕ್ಕೆ ಹೋಗಲ್ಲ. ದಿಸ ಬಿಟ್ ದಿಸ, ಇಲ್ಲಾಂದ್ರೆ ವಾರದಲ್ಲಿ 2 ದಿವಸ, ಇಲ್ಲ ವೀಕೆಂಡ್ ಆ ತರ ಮಾಡ್ತೀನಿ. ನಾನ್ ಏನಕ್ಕೆ ಲೈವ್ ಮಾಡ್ತೀನಿ ಅಂತ ಅಂದ್ರೆ, ನನಗ್ ಬೇಜಾರಾಗುತ್ತೆ, ಮತ್ತೆ ನಾನು ಜನದಿಂದ ಫೀಡ್ಬ್ಯಾಕ್ ತಗೊಬಹುದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಲೈವ್ ಮಾಡ್ತೀನಿ ಹೊರತು ಅದರಿಂದ ಏನು ಅಂದ್ರೆ ಏನು ಸಿಗಲ್ಲ. ಅದರಿಂದ ರೆವೆನ್ಯೂನು ಆಡ್ ಆಗಲ್ಲ. ಆಡ್ ಆದ್ರೆ ಏನೋ ಒಂದು 8 ಪೈಸನೋ ಇಲ್ಲ 1 ಪೈಸನೋ ಆ ತರ ರೆವೆನ್ಯೂ ಆಡ್ ಆಗುತ್ತೆ. ಅಷ್ಟು ಬಿಟ್ರೆ ಲೈವ್ ಇಂದ ಅಂತೂ ರೆವೆನ್ಯೂ ಆಡ್ ಆಗುತ್ತೆ ಅನ್ನೋದು ಸುಳ್ಳು, ಅದಂತೂ ತಪ್ಪು ಕಲ್ಪನೆ. ಮಾನಿಟೈಸ್ ಆದ್ಮೇಲೂ ಸಹ ಲೈವ್ ಮಾಡಿದ್ರೆ ಏನೋ ಚಾನೆಲ್ಲು ಚೆನ್ನಾಗ್ ಆಗ್ಬಿಡುತ್ತೆ, ಅದೆಲ್ಲ ಸುಳ್ಳು, ತಪ್ಪು ಕಲ್ಪನೆ. ನಾನ್ ಬೇಸಿಕಲಿ ಹೆಂಗೆ ಅಂತಂದ್ರೆ, ಇರೋದ್ ಮಕ್ಕದ ಮೇಲೆ ಹೇಳ್ಬಿಡ್ತೀನಿ. ಕೆಲವ್ರಿಗೆ ಆಗಲ್ಲ, ಕೆಲವ್ರಿಗೆ ಆಗುತ್ತೆ. ನನಗೆ ಯಾಕಪ್ಪ ಬೇಕು ಅಂತ ನಾನು ಆರಾಮಾಗಿ ಕುತ್ಕೋಬಹುದು. ಆದ್ರೆ ನನಗ್ ಪರ್ಸನಲ್ ಆಗಿ ಮೆಸೇಜಸ್
ಕಮೆಂಟ್ಸ್ಗಳು ಬರ್ತಾನೆ ಇರುತ್ತೆ, ಅಯ್ಯೋ ನಮ್ ಚಾನಲ್ ಗ್ರೋನೇ ಆಗ್ತಿಲ್ಲ, ವೈರಲ್ಲೇ ಆಗ್ತಿಲ್ಲ, ಯಾಕೆ ಯಾಕೆ ಅಂತ. ಆಮೇಲೆ ಅವ್ರ ಚಾನಲ್ ಹೋಗಿ ತೆಗೆದು ನೋಡ್ತೀನಿ ನಾನು, ಬರೀ ಲೈವೇ ಮಾಡ್ಕೊಂಡು ಕೂತಿರ್ತಾರೆ. ಒಂದು ವಿಡಿಯೋಸ್ ಇರಲ್ಲ, ಒಂದು ಶಾರ್ಟ್ಸ್ ಇರಲ್ಲ, ಒಂದು ಕ್ರಿಯೇಟಿವಿಟಿ ಇರಲ್ಲ ಅವ್ರದ್ರಲ್ಲಿ. ಆಮೇಲೆ ಕೆಲವರು ನಾನು ತುಂಬಾ ಚೆನ್ನಾಗಿ ಶಾರ್ಟ್ಸ್ ಎಲ್ಲ ಅಂದ್ರೆ ಮೀನ್ಸ್ ಎಡಿಟಿಂಗ್ ಮಾಡಾಕ್ತೀನಿ, ನಾನು ತುಂಬಾ ಜನ ಹೇಳ್ತಾರೆ ನೀನ್ ತುಂಬಾ ಚೆನ್ನಾಗಿ ಆಗ್ತೀಯ, ಏನಕ್ಕೆ ಆಗ್ತಿಲ್ಲ, ಎಲ್ಲೋ ಒಂದ್ ಮಿಸ್ಟೇಕ್ ಇರುತ್ತೆ ನೋಡಿ. ಅಷ್ಟೇ ನಾನು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ. ಸೊ ಯಾರಿಗಾದ್ರೂ ನನ್ನ ಮಾತಿಂದ ಹರ್ಟ್ ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಅನ್ನೋದಕ್ಕಿಂತ ಮುಂಚೆ ಇರೋದನ್ನ ಫ್ಯಾಕ್ಟ್ ಇದ್ದಂಗೆ ಹೇಳಿದೀನಿ ನಾನು. ಅದ್ರಲ್ಲೇನು ಅನ್ಸ್ತಿಲ್ಲ ನನ್ಗೆ. ನಾನು ತುಂಬಾ ದಿವಸದಿಂದ ನಾನು ಹೇಳ್ಬೇಕಂತ ಅನ್ಕೋತಾನೆ ಇದ್ದೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಇವಾಗ ನಾವೇನೋ ನಿಮ್ಮ ವಿಡಿಯೋಸ್ ನೋಡಿ ಕನೆಕ್ಟ್ ಆಗಿರ್ತೀವಿ, ನಾವು ವಿಡಿಯೋಸ್ ಹಾಕ್ತೀರಾ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ನೀವು ವಿಡಿಯೋಸ್ ಹಾಕ್ತಾನೆ ಬರೀ ಲೈವ್ ಮಾಡ್ಕೊಂಡು ಕುತ್ಕೊಂಡ್ರೆ ಏನ್ ಬಂತು ಪ್ರಯೋಜನ? ಅದ್ರಲ್ಲಿ ಫೀಡ್ಬ್ಯಾಕ್ ತಗೊಳ್ಳೋದಕ್ಕೋಸ್ಕರ ಲೈವ್ ಮಾಡಿ, ಮನ್ಸ್ನ ಸ್ವಲ್ಪ ರಿಫ್ರೆಶ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಲೈವ್ ಮಾಡಿ. ಸುಮ್ನೆ ಅದೇ ಕೆಲ್ಸವಾಗಿ ಕುತ್ಕೊಂಡು ಲೈವ್ ಮಾಡೋದು ಅಷ್ಟು ಸರಿ ಅನ್ಸಲ್ಲ ನನಗೆ ನಿಜವಾಗ್ಲೂನು. ಓಕೆ, ನಾನು ಜಾಸ್ತಿ ಮಾತಾಡ್ದೆ ಅಂತ ಅನ್ಕೊಂತೀನಿ, ಇರ್ಲಿ ಪರವಾಗಿಲ್ಲ. ನನ್ಗೆ ಸುಮಾರು ಜನ ಕಮೆಂಟ್ಸ್ ಮೆಸೇಜಸ್ ಬರ್ತಾನೆ ಇರುತ್ತೆ, ನಾನು ಅದೆಲ್ಲ ಓದೋದಕ್ ಆಗಲ್ಲ ನಂಗೆ ಮಕ್ಳನ್ನ ಇಟ್ಕೊಂಡು. ಸೊ ಹಂಗಾಗಿ ಒಂದ್ ವಿಡಿಯೋ ಮಾಡೇ ಬಿಡೋಣ ಅಂತ ಹೇಳಿ ನಾನು ವಿಡಿಯೋ ಮಾಡಿ ಹಾಕಿದೀನಿ. ಸೊ ನನ್ಗೆ ಕಮೆಂಟ್ ಮಾಡಿ ಏನ್ ಅನ್ನಿಸ್ತು ಅಂತ, ಹಿಂಗೆ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ನಾನು ಇಷ್ಟರಲ್ಲೇ ನನ್ನ ಚಾನಲ್ 15K ಕಂಪ್ಲೀಟ್ ಆಗುತ್ತೆ. ಸೊ ನಾನು ಅವಾಗ ಒಂದು ಗಿವ್ ಅವೇ ಆ ತರ ಒಂದು ಪ್ಲಾನ್ ಮಾಡ್ಕೊಂಡಿದೀನಿ. ಅದು ಯಾವುದು, ಹೇಗೆ, ಯಾವ ರೀತಿ ಅಂತ ಅನ್ಬಿಟ್ಟು ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ನಿಮಗೆ ತಿಳಿಸ್ತೀನಿ. ನಾನು ಆದಷ್ಟು ಬೇಗ 15K ಆಗಿದ ತಕ್ಷಣ ನಾನು ನಿಮಗೆ ಯಾವ ರೀತಿ ನಾನು ಗಿವ್ ಅವೇ ಮಾಡ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅನ್ನೋದನ್ನು ಸಹ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಯಾಕಂದ್ರೆ ನನಗೆ ಒಂದು ಖುಷಿ, ಇಷ್ಟು ಬೇಗ ನನ್ನ ಚಾನಲ್ ಇಷ್ಟು ಬೇಗ ಗ್ರೋ ಆಗಿದೆ, ಆಮೇಲೆ ನಿಮ್ಮ ಒಂದು ಸಪೋರ್ಟ್ ಇಂದ ಅಲ್ವಾ. ಸೊ ಹಂಗಾಗಿ ನಾನು ಗಿವ್ ಅವೇ ಇನ್ಫಾರ್ಮೇಶನ್ ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಹಿಂಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.